ಹಲೋ ಸ್ನೇಹಿತರೆ, ಶ್ರಮಣಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಿದ್ದರೆ ಒಮ್ಮೆ ಈ ವ್ರತಕಥೆಯನ್ನು ಕೇಳಲೇಬೇಕು. ವಿವಾಹಿತ ಮಹಿಳೆಯರು ಈ ಪವಿತ್ರ ವರಮಹಾಲಕ್ಷ್ಮಿ ವ್ರತವನ್ನು ಇಡೀ ಕುಟುಂಬಕ್ಕೆ, ವಿಶೇಷವಾಗಿ ತಮ್ಮ ಪತಿ ಮತ್ತು ಮಕ್ಕಳಿಗೆ ಆಶೀರ್ವಾದ ಪಡೆಯಲು ಈ ವ್ರತವನ್ನು ಮಾಡುತ್ತಾರೆ. ನಮ್ಮ ಹಿಂದೂ ಧರ್ಮದ ಗ್ರಂಥಗಳ ಪ್ರಕಾರ ಈ ಶುಭ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಅಷ್ಟಲಕ್ಷ್ಮಿ, ಪ್ರೀತಿ, ಸಂಪತ್ತು, ಶಕ್ತಿ, ಶಾಂತಿ, ಕೀರ್ತಿ, ಆನಂದ, ಭೂಮಿ, ಕಲಿಕೆಯ ದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸುವುದಕ್ಕೆ ಸಮನಾಗಿದೆ ಎಂದು ನಂಬಲಾಗಿದೆ. ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿಯ ರೂಪವಾಗಿದ್ದು ಈಕೆ ಕ್ಷೀರಸಾಗರದಿಂದ ಎದ್ದು ಬಂದವಳು. ಬಣ್ಣ ಬಣ್ಣದ ವಸ್ತ್ರಗಳಿಂದ ಸುಂದರವಾಗಿ ಅಲಂಕೃತವಾಗುವವಳು. ಈ ವ್ರತವನ್ನು ಜಾತಿ ಪಂಥಗಳ ಭೇದವಿಲ್ಲದೆ ಎಲ್ಲರೂ ಆಚರಿಸಬಹುದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ಹಬ್ಬ, ವ್ರತಗಳಿಗೆ ಒಂದು ಹಿನ್ನೆಲೆ ಇದ್ದೇ ಇದೆ. ಪುರಾಣ ಇತಿಹಾಸದಲ್ಲಿ ಇದಕ್ಕೆ ಕಥೆಗಳ ಉಲ್ಲೇಖಗಳೂ ಇವೆ. ಅದೇ ರೀತಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಹಿನ್ನೆಲೆ ಇದೆ. ಅದು ಯಾವ ಕಥೆ ಎಂದರೆ, ಅದು ಪೂರ್ವಕಾಲ. ದೇಶ ಸತ್ಯಲೋಕ, ಅಲ್ಲಿ ಋಷಿಶ್ರೇಷ್ಠರೆಲ್ಲ ಸೇರಿರುತ್ತಾರೆ. ಪುರಾಣಿಕ ಸೂತ ಮಹರ್ಷಿ ಅವರ ಪ್ರವಚನವೂ ಇರುತ್ತೆ. ಆ ಋಷಿಶ್ರೇಷ್ಠರೆಲ್ಲರೂ ಸೂತ ಮಹರ್ಷಿಗಳ ಬಳಿ ಪ್ರವಚನ ವಿಚಾರ ಮಾತನಾಡುತ್ತಾ, ಪುರಾಣ ಪುರುಷೋತ್ತಮರಾದ ತಾವುಗಳು ತ್ರಿಕಾಲಜ್ಞಾನಿಗಳು. ನೀವು ನಮಗೆ ಅನುಗ್ರಹ ಮಾಡುವುದಾದರೆ ಲೋಕದಲ್ಲಿ ಸರ್ವಶ್ರೇಷ್ಠ ಸೌಭಾಗ್ಯಗಳನ್ನು ಕೊಡುವ ಉತ್ತಮವಾದ ವ್ರತಾಚರಣೆಯನ್ನು ಹೇಳಿ ಎಂದು ಕೇಳಿಕೊಂಡರು. ಆಗ ಆ ಸೂತ ಮಹರ್ಷಿಗಳು, ಈ ವರಮಹಾಲಕ್ಷ್ಮಿ ವ್ರತವನ್ನು ಚಾರುಮತಿ ಎಂಬ ಪುಣ್ಯ ಸ್ತ್ರೀಯೊಬ್ಬಳು ಆರಂಭಿಸಿದಳು. ಒಂದಾನೊಂದು ಕಾಲದಲ್ಲಿ ಹರ್ಷಯುಕ್ತನಾಗಿ ಮಹಾದೇವನಾದ ಪರಮೇಶ್ವರನನ್ನು ಪಾರ್ವತಿಯೊಡನೆ ಸಂತೋಷದಿಂದ ಕುಳಿತಿರುವಾಗ, ಲೋಕಾನುಗ್ರಹಾರ್ಥವಾಗಿ ಜಗನ್ಮಾತೆಯಾದ ಪಾರ್ವತಿಯು ಪರಮೇಶ್ವರನನ್ನು ಕುರಿತು, ಮಹಾದೇವನೇ, ಪ್ರಪಂಚದಲ್ಲಿ ಸಕಲ ಸುಖಗಳನ್ನು ಕೊಟ್ಟು ಭಕ್ತರ ಕಷ್ಟವನ್ನು ಪರಿಹರಿಸಿ ಸೌಭಾಗ್ಯ ಸಂತೋಷಗಳನ್ನು ಉಂಟು ಮಾಡುವ ವ್ರತ ಯಾವುದಾದರೂ ಇದೆಯೇ? ಅದನ್ನು ನನಗೆ ಹೇಳಿ ಎಂದು ಕೇಳಿದಾಗ, ಪರಮೇಶ್ವರನು ಎಲ್ಲರಿಗೂ ಸನ್ಮಂಗಳ ಹಾಗೂ ಸಮೃದ್ಧಿಯನ್ನು ದೊರಕಿಸುವ ಮಹಾಲಕ್ಷ್ಮಿ ವ್ರತವೊಂದಿದೆ. ಈ ವ್ರತವನ್ನು ಭಕ್ತಿ ಸಂಪನ್ನನಾದ ಹೆಣ್ಣು ಮಕ್ಕಳಾಗಲಿ, ಪುರುಷರಾಗಲಿ ಅಥವಾ ಮಕ್ಕಳಾಗಲಿ ಯಾರು ಬೇಕಾದರೂ ಮಾಡಬಹುದು. ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರದ ದಿನದಂದು ಮಾಡುವುದರಿಂದ ಭಕ್ತರ ಕೋರಿಕೆಗಳೆಲ್ಲವೂ ಕೈಗೂಡಿ ಕಷ್ಟ ಕಾರ್ಪಣ್ಯಗಳು ನಾಶವಾಗುವವು ಎಂದು ಹೇಳುತ್ತಾರೆ. ಅಂದಿನಿಂದ ಈ ವ್ರತವು ಆರಂಭವಾಯಿತು. ಅಲ್ಲದೆ ಇನ್ನೊಂದು ದಂತಕಥೆಯ ಪ್ರಕಾರ, ಹಿಂದೆ ಮಹಾಲಕ್ಷ್ಮಿಯು ತನ್ನ ಒಬ್ಬ ಬಡ ಭಕ್ತಳಾದ ಚಾರುಮತಿ ಎಂಬ ಮಹಿಳೆಗೆ ಕನಸಿನಲ್ಲಿ ಕಾಣಿಸಿಕೊಂಡು ಆಕೆಯ ಅಪೇಕ್ಷೆಗಳು ಸಾಕಾರಗೊಳ್ಳಲು ಈ ವ್ರತವನ್ನು ಆಚರಿಸುವಂತೆ ಉಪದೇಶಿಸುತ್ತಾಳೆ. ಆಗ ಚಾರುಮತಿ ಈ ವ್ರತವನ್ನು ತನ್ನ ಗ್ರಾಮದ ಇತರ ಮಹಿಳೆಯರ ಜೊತೆ ಸೇರಿ ಅತ್ಯಂತ ಭಕ್ತಿಯಿಂದ ಆಚರಿಸುತ್ತಾಳೆ. ಅವರು ದೇವಿಗೆ ನಾನಾ ಭಕ್ಷ್ಯಗಳನ್ನು ಸಮರ್ಪಿಸಿ ಈ ವ್ರತ ಸಂಪೂರ್ಣಗೊಂಡಾಗ ತಮ್ಮ ಶರೀರವು ದುಬಾರಿ ಬೆಲೆ ಬಾಳುವ ಆಭರಣಗಳಿಂದ ತುಂಬಿ ಹೋಗಿದ್ದುದನ್ನು ಕಂಡು ಅವರೆಲ್ಲ ವಿಸ್ಮಯಗೊಳ್ಳುತ್ತಾರೆ ಮತ್ತು ಅವರ ಮನೆಗಳು ಕೂಡ ಅಷ್ಟೈಶ್ವರ್ಯದಿಂದ ತುಂಬಿ ತುಳುಕುತ್ತಿದ್ದವು. ಎಲ್ಲ ಕಂಡು ಅವರು ಅತ್ಯಂತ ಭಕ್ತಿ ಭಾವದಿಂದ ಪ್ರತಿ ವರ್ಷವೂ ತಮ್ಮ ಕುಟುಂಬಗಳ ಸಮೃದ್ಧಿಗಾಗಿ ಈ ವ್ರತವನ್ನು ಮಾಡುವುದಾಗಿ ತಾಯಿಯಲ್ಲಿ ಪ್ರಾರ್ಥಿಸಿ ಈ ವ್ರತವನ್ನು ಆಚರಿಸಲು ಪ್ರಾರಂಭಿಸಿದರು ಎಂಬ ನಂಬಿಕೆ ಇದೆ. ಚಾರುಮತಿ ಎಂದರೆ ಒಳ್ಳೆಯ ಬುದ್ಧಿ ಎಂದರ್ಥ. ಕಥೆಯಲ್ಲಿ ಚಾರುಮತಿ ತನ್ನ ಗಂಡ, ಅತ್ತೆ, ಮಾವಂದಿರೊಂದಿಗೆ ಹಾಗೂ ನೆರೆಹೊರೆಯವರೊಂದಿಗೆ ಅನ್ಯೋನ್ಯವಾಗಿ ಇರುತ್ತಾಳೆ. ದೇವಿ ಕನಸಿನಲ್ಲಿ ವ್ರತದ ಬಗ್ಗೆ ತಿಳಿಸಿದಾಗ ಅವಳು ಒಬ್ಬಳೇ ಮಾಡದೆ ಬದಲಿಗೆ ಎಲ್ಲರಿಗೂ ಈ ವ್ರತದ ಬಗ್ಗೆ ಹೇಳಿ ಸೇರಿ ಆಚರಿಸಿದಳು. ಇಲ್ಲಿ ಸರ್ವೇ ಜನ ಸುಖಿನೋ ಭವಂತು ಎಂಬುದು ಈ ಕಥೆಯ ತತ್ವ. ವ್ರತದ ನಂತರ ಸಕಲ ಸೌಭಾಗ್ಯ ವೃದ್ಧಿಯಾಯಿತು ಎಂಬುದು ಈ ರೀತಿಯಲ್ಲಿ ಹೇಳಿದ್ದಾರೆ. ಹೀಗೆ ಎಲ್ಲರೂ ಚೆನ್ನಾಗಿರಬೇಕು ಎನ್ನುವುದೇ ಈ ಕಥೆಯ ಸಾರಾಂಶವಾಗಿದೆ. ಈ ವ್ರತಕಥೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್. ಥ್ಯಾಂಕ್ ಯು.